ಮಗ ಸಿಕ್ಬಿಡ್ತು ಅಪ್ಪಯ್ಯ, ಸ್ವರ್ಗನೇ ಸಿಕ್ಬಿಡ್ತು. ಈ 2 ಅಕ್ಷರನ ನಿನ್ ಬಾಯಿಂದ ಕರೆಸ್ಕೊಡೋಕೋಸ್ಕರ ನಾನ್ ಬದುಕಿದ್ನ. 7 ವರ್ಷ ನಿಮ್ಗಳಿಂದ ದೂರ ಇತ್ತು, ನಾನೆಲ್ಲ ಕಳ್ಕೊಂಡ್ಬಿಟ್ಟಿದ್ದೆ. ಈಗ ನನ್ಗೆಲ್ಲ ಸಿಕ್ಬಿಡ್ತು ಅಪ್ಪಯ್ಯ, ಎಲ್ಲ ಸಿಕ್ಬಿಡ್ತು. ಯಾತಕ್ಕೋಸ್ಕರ ನನ್ನ ಹೋರಾಟ, ಯಾತಕ್ಕೋಸ್ಕರ ನನ್ನ ಕೂಗಾಟ? ಏನೂ ಸಾಧಿಸ್ಲಿಲ್ಲ ಅಪ್ಪಯ್ಯ, ಎಲ್ಲ ವ್ಯರ್ಥ ಆಗೋಯ್ತು. ಒಬ್ಬ ಮನುಷ್ಯ ಯಾವ್ದನ್ನ ಗೆಲುವು ಅನ್ಕೊಂತಾನೋ ಅದೇ ಸೋಲು. ಸೋತಾಗ ನಿಜವಾಗಿ ಗೆಲ್ತಾನೆ ಅಂತ ಕಾಣ್ತದೆ. ನಾನು ಗೆದ್ಬಿಟ್ಟೆ ಅಪ್ಪಯ್ಯ, ನಾನು ಗೆದ್ಬಿಟ್ಟೆ. ನನ್ನಿಂದ ನಿಮ್ ಮನಸ್ಸಿಗೆ ತುಂಬಾ ನೋವಾಗೈತೆ. ಈಗ್ಲೂ ನಾನ್ ನಿಮ್ಗೆ ಕ್ಷಮೆ ಕೇಳಿಲ್ಲ ಅಂದ್ರೆ ಆ ದೇವರು ನನ್ನ ಕ್ಷಮಿಸಿಲ್ಲ. ನನ್ನ ಕ್ಷಮಿಸಿದ್ದೀರಾ ಅಪ್ಪಯ್ಯ?